ಅವ್ರನ್ನ ಬಿಟ್ಟು ಇರಾಕೆ ಆಗಂಗಿಲ್ಲ. ಯಾಕ ಅವ್ರನ್ನಟ್ಟು ಪ್ರೀತಿಸ್ತೀವಿ, ನಾವು ಅವ್ರ ಜೊತೆ ಇರ್ತೀವಿ. ಹೌದಿಲ್ಲ? ಮತ್ತೆ ಯಾರು ಪರಮಾತ್ಮನನ್ನು ಪ್ರೀತಿಸ್ತಿರಲ್ಲ, ಯಾರು ಪರಮಾತ್ಮನನ್ನು ಧ್ಯಾನಿಸ್ತಿರಲ್ಲ, ಯಾರು ಪರಮಾತ್ಮನನ್ನು ಪ್ರೇಮಿಸ್ತಿರಲ್ಲ, ಅವ್ನು ನಿಮ್ ಜೊತೆನೇ ಇರ್ತಾನ, ನಿಮ್ ಗೂಡನೇ ಇರ್ತಾನ, ನಿಮ್ ಬೆಣ್ಣ ಇರ್ತಾನ. ನಿಮಗೇನು ಮಾಡಿಕೊಡಂಗಿಲ್ಲವ, ಏನೂ ತೊಂದರೆ ಕೊಡಕೊಡಂಗಿಲ್ಲ. ಆದ್ರೆ ನಾವು ಅವನಿಗೆ ಮೆಸೇಜ್ ಮಾಡಬೇಕು. ಯಾರಿಗೆ? ಪರಮಾತ್ಮನಿಗೆ ಮೆಸೇಜ್ ಮಾಡಬೇಕು. ಸ್ವಾಮಿ, ಅವನಿಗೆ ಮೆಸೇಜ್ ಮಾಡಕ್ಕೆ ನಂಬರ್ ಏನದ? ಒಂದು ನಂಬರ್ ಇದ್ರೆ ನಾವು ಮೆಸೇಜ್ ಮಾಡ್ತೇವ್ರಿ. ನಂಬರ್ ಇಲ್ಲಲ್ರಿ, ಏನ್ ಮೆಸೇಜ್ ಮಾಡ್ಬೇಕು? ನಂಬರ್ ಅವಂದು ಯಾವುದು ಅಂತಂದ್ರ ಪವಿತ್ರವಾದ ಪ್ರೇಮವೇ ಅವನ ನಂಬರ. ಪರಮಾತ್ಮಂದು ಪವಿತ್ರವಾದ ಮನಸ್ಸನ ಅವನ ನಂಬರ. ಆ ಪವಿತ್ರವಾದ ಮನಸ್ಸಿತ್ತು ಅಂತಂದ್ರ ಅದಕ್ಕೆ ಮರಾಠಿಯೊಳಗೆ ಬರೀತಾರೆ ಏನಂತಂದ್ರ, ದೇವಕೋಟಿ ಸಂತವಸೆ, ಸಂತಕೋಟಿ ದೇವವಸೆ. ಕೇಳಿರ್ಬೇಕು ಅವ್ರನ್ನ. ದೇವರು ಎಲ್ಲಿರ್ತಾನ? ದೇವರ ಪತ್ತ ಯಾವುದು? ದೇವರು ಇರೋ ಜಾಗ ಯಾವುದು? ಕೇಳಿದ ಕೂಡಲೇ ಅವ್ರು ಬರೀತಾರೆ ಏನು? ದೇವ್ರ ಪತ್ತ ಕೇಳ್ತೀರಾ? ದೇವ್ರು ಎಲ್ಲಿರ್ತಾನಂತಂದ್ರ ದೇವಕೋಟಿ ಸಂತವಸೆ. ವಸ್ತಿ, ವಸೆ ಅಂದ್ರೆ ವಸ್ತಿ. ದೇವ್ರು ಎಲ್ಲಿ ವಸ್ತಿ ಮಾಡ್ತಾನಪ್ಪ? ಪ್ರತಿ ದಿವಸ ವಸ್ತಿ. ಚಂಚನಕ ಎಲ್ಲಿ ಬೇಕಾದಲ್ಲಿ ಹೋಗೋರಕತ್ತ, ವಸ್ತಿಗೆ ಮಾತ್ರ ಚಂಜಿ ಮಾಡಿ ಮನೆಗೆ ಬರಬೇಕಲ್ಲ. ಹೌದಿಲ್ಲ? ನೀವು ಹೊಲಕ್ಕೆ ಹೋಗ್ತೀರಿ, ಊರಿಗೆ ಹೋಗ್ತೀರಿ, ಎಲ್ಲರ ಕೆಲಸಕ್ಕೆ ಹೋಗ್ತೀರಿ, ಎಲ್ಲಿ ಬೇಕಾದಲ್ಲಿ ಆದರೂ ಚಂಜಿಕ ಮನೆಗೆ ವಸ್ತಿಗೆ ಬರಬೇಕಲ್ಲ. ಹೌದಿಲ್ಲ? ಎಲ್ಲಿ ಬೇರೆದವ್ರು ಎಲ್ಲಿ ಸಿಗ್ತಾರ? ಅವ್ರ ಮನೆಯಾಗ ಸಿಗ್ತಾರ್ರಿ, ಅಲ್ಲೇ ಇರ್ತಾರ ಅವ್ರು. ಚಂಜಿಕ ಅಲ್ಲಿಗೆ ಬರಬೇಕಲ್ಲ. ನೀವ್ ಹೆಂಗ ಚಂಜಿಕ ನಿಮ್ಮ ಮನೆಗೆ ವಸ್ತಿಗೆ ಬರ್ತೀರಲ್ಲ, ಹಂಗ ಪರಮಾತ್ಮನ ವಸ್ತಿ ಯಾವುದು? ಪರಮಾತ್ಮ ಎಲ್ಲಿ ವಸ್ತಿ ಇರ್ತಾನ? ಕೇಳಿದ ಕೂಡಲೇ ಸಂತರು ಹೇಳಿದ್ರು, ದೇವಕೋಟಿ ಸಂತವಸೆ. ಎಲ್ಲಿ ವಸ್ತಿ ಇರ್ತಾನಂದ್ರ ಸಂತನ ಹೃದಯದೊಳಗೆ ಪರಮಾತ್ಮ ವಸ್ತಿ ಇರ್ತಾನಂತ ನೋಡಿ. ಎಲ್ಲಿ? ಮಹಾತ್ಮರ ಹೃದಯದೊಳಗೆ ಪರಮಾತ್ಮನ ವಸ್ತಿ ಇರ್ತದ. ಅದಕ್ಕೆ ನಿಜಗೊಂಡು ಹಾಡ್ತಾರ ಏನಂತಂದ್ರ, ಶರಣ ಜನರ ಸದು ಹೃದಯ ನಳಿನದೋಳು ಪರಿಶೋಭಿಸುತ್ತಿಹುದು ನಿನ್ನ ಪಾದ. ಪರಮಾತ್ಮನ ಪಾದ ಎಲ್ಲಿದಾವಂತಂದ್ರ ಶರಣ ಜನರ ಸದು ಹೃದಯದೋಳ್. ಶರಣರು, ಸಂತರು, ಮಹಾತ್ಮರು ಅವರ ಹೃದಯದೊಳಗ ಪರಮಾತ್ಮನ ಪಾದದವಂತ. ಅದಕ್ಕೆ ಮಹಾತ್ಮರಿಗೆ ನಮಸ್ಕಾರ ಮಾಡಬೇಕು. ನೀವು ಮಹಾತ್ಮರನ್ನ ಕರ್ಕೊಂಡು ಹೋಗೋದಲ್ಲ, ಅವ್ರ ಹೃದಯದೊಳಗ ಪರಮಾತ್ಮ ಅದಾನ. ಸಂತ ಹೃದಯ ನವನೀತ ಸಮಾನ, ಸಂತ ಕೋಟಿ ದೇವವಸೆ. ಮತ್ತಿನ್ನು ಸಂತರು ಎಲ್ಲಿರ್ತಾರಂದ್ರ, ಸಂತರ ವಸ್ತಿ ಮಾಡೋ ಜಾಗ ಯಾವುದು ಅಂತಂದ್ರ ಸಂತ ಕೋಟಿ ದೇವವಸೆ. ಸಂತರು ಎಲ್ಲಿರ್ತಾರಂದ್ರ ದೇವನ ಹೃದಯದೊಳಗ ಅವ್ರಿಗೆ ಜಾಗ ಐತಂತೆ. ಸಂತರಿಗೆ, ಮಹಾತ್ಮರಿಗೆ, ಪರಮಾತ್ಮನಿಗೆ, ಪರಮಾತ್ಮನ ಹೃದಯದೊಳಗ ಅವರಿಗೆ ಜಾಗ ಅದ ಅಂತ. ಅವರು ಇಬ್ಬರು ಪರಸ್ಪರ ಒಡನಾಟವನ್ನು ಹೇಳ್ತಾರೆ ಸಂತರು. ಆ ರೀತಿಯೊಳಗೆ ಏನಪ್ಪಾ ಅಂತಂದ್ರ ಭಗವಂತ ವಸ್ತಿ ಎಲ್ಲಿರ್ತಾನಂದ್ರ ಪರಮಾತ್ಮನ ಹೃದಯದೊಳಗಿರ್ತಾನೆ. ಅಲ್ಲಿ ಪರಮಾತ್ಮ ಅದಾನ. ಆ ರೀತಿಯೊಳಗ ಸಂತರು, ಮಹಾತ್ಮರು, ಶರಣರು ಅಂತಂದ್ರ ಯಾವತ್ತು ಏನಪ್ಪಾ ಅಂತಂದ್ರ ಅವರು ಪರಮಾತ್ಮನ ಸ್ವರೂಪಿಗಳು, ಮಹಾತ್ಮರು. ಸಂತ ತುಕಾರಾಮರು ಪ್ರತಿ ದಿವಸ ಪಾಂಡುರಂಗನ ಸ್ಮರಣೆಯನ್ನು ಯಾಕೆ ಮಾಡ್ತಾರಂತಂದ್ರ ಅವ ಯಾವತ್ತು ಅವನಿಗೆ ಜಾಗ ಕೊಡ್ತಿದ್ದ, ಯಾವತ್ತು ಭೇಟಿ ಆಗ್ತಿದ್ದ. ಮಹಾತ್ಮ ಎಲ್ಲರಿಗೂ ಭೇಟಿ ಆಗಂಗಿಲ್ಲ, ಅವರಿಗೆ ಮಾತ್ರ ಭೇಟಿ ಆಗ್ತಾನ. ಯಾರ ನೆನೆಸ್ತಾರ, ಯಾರ ಪ್ರೀತಿಸ್ತಾರ ಅವ್ರಿಗೆ ಭೇಟಿ ಆಗ್ತಾನ. ನಿಮ್ಗೆ ಗೊತ್ತಿರಬೇಕು, ಭಕ್ತಿ ಅಂದ್ರ ಅದಕ್ಕೆ ಡೆಫಿನೇಷನ್ ಮಾಡ್ತಾರ ಭಕ್ತಿಗೆ. ಏನಂತಂದ್ರ ಸಾತ್ವ ಅತಸ್ಮಿನ್ ಪರಮ ಪ್ರೇಮ ರೂಪಾಹ ಭಕ್ತಿ. ಸಂಸ್ಕೃತದೊಳಗೆ ಡೆಫಿನೇಷನ್ ಇದು, ಲಕ್ಷಣ ಅಂತ ಕರೀತಾರ. ಅದ್ರ ಭಕ್ತಿ ಅಂದ್ರ ಹಿಂಗಿರ್ಬೇಕು. ಹೆಂಗಂತಂದ್ರ ಪರಮ ಪ್ರೇಮ, ಪವಿತ್ರವಾದ ಪ್ರೇಮ. ಪರಮಾತ್ಮನನ್ನ ಪ್ರೀತಿಸ್ಬೇಕು ನಾವು. ಹೆಂಗ ಪ್ರೀತಿಸ್ಬೇಕಂತಂದ್ರ ಜಗತ್ತಿನೊಳಗ ಇಲ್ಲಿ ಗಂಡನನ್ನ ಹೆಂಗ ಪ್ರೀತಿಸ್ತೀವಿ, ಹೆಂಡತಿಯನ್ನ ಹೆಂಗ ಪ್ರೀತಿಸ್ತೀವಿ, ಕೆಲವೊಬ್ಬರ ದುಡ್ಡನ್ನ, ಕೆಲವೊಬ್ಬರ ಆಸ್ತಿಯನ್ನ ಹೆಂಗ ಪ್ರಾಣದಕ್ಕಿಂತಲೂ ಹೆಚ್ಚು ಪ್ರೀತಿಸ್ತೀವಿ ನೋಡ್ರಿ ನಾವು. ಕೆಲವೊಬ್ಬರಿಗೆ ರೊಕ್ಕ ಕೊಡಂದಿರ್ಬೇಕಾದ್ರೆ ನೀವು ಅವ್ರಂತರ ಪ್ರಾಣ ಕೊಡ್ತೀವಿ ವಿನಃ
ರೊಕ್ಕ ಕೊಡಂಗಿಲ್ಲ. ಅಷ್ಟು ಜೀನ್ರು ಇರ್ತಾರೆ ಕೆಲವೊಬ್ರು. ಅಂದ್ರೆ ಇದರ ಅರ್ಥ ಅವರು ಅತಿ ಹೆಚ್ಚು ಪ್ರೀತಿಸ್ತಾರಂತ ದುಡ್ಡ. ಒಟ್ಟು ಅದಕ್ಕೂ ಖರ್ಚು ಮಾಡಂಗಿಲ್ಲ, ದಿವಸ ಊಟಕ್ಕೆ ಸದೇ ಖರ್ಚು ಮಾಡಂಗಿಲ್ಲ, ಅಷ್ಟು ಜಿಪುಣ್ರವ್ರು. ಒಬ್ಬ ಎಷ್ಟು ಜಿಪುಣ ಇದ್ದ ಗಂಡ ಹೆಂಡತಿ ಅಂತಂದ್ರ ಊರಿಗೆ ಹೋಗೋಣ ಅಂದ ಹೆಂಡತಿಗೆ. ಊರಿಗೆ ಹೋಗೋಣ ಅಂದ ಕೂಡಲೇ ಆಯ್ತು. ಒಟ್ಟ ಅವರು ಎಲ್ಲ ಲೈಟ್ ಹಚ್ತಿದ್ದಿಲ್ಲ ಅಂತಾರೆ ದಿವಸ. ಒಟ್ಟ ಕರೆಂಟ್ ಬಿಲ್ ಬರ್ತದ ಲೈಟ್ ಹಚ್ಚಿರ. ಬೆಳಕಿರ್ತಾನ 5 ಗಂಟೆಗೆ ಅಡಿಗೆ ಮಾಡಿ ಊಟ ಮಾಡಿ ಮಕ್ಕೊಂಡ ಬಿಡುದ್ರಿ. ಕರೆಂಟ್ ಹಚ್ಚಂಗಿಲ್ಲ, ಲೈಟ್ ಹಚ್ಚಂಗಿಲ್ಲ, ಬಿಲ್ ಬರ್ತದ ಅಂತ ತಿಳ್ಕೊಂಡು ಊರಿಗೆ ಹೋಗೋಣ ಅಂತೇಳಿ ಬಾಗಲ ಐಕೆ ಹಾಗ ಒಂದ್ 2-3 ಕಿಲೋಮೀಟರ್ ಹೋಗಿ ಹೊಳ್ಳಿ ಬಂದು ಬಾಗಲ ಬಡದ. ಯಾಕ ಅನ್ಲಕ್ಕಿ ಅಲ್ಲ ಮತ್ತೆ ನೀ ಮರ್ತಿ ಎಲ್ಲಾರ ಲೈಟ್ ಹಚ್ಗಿಚ್ಚಿ ಅಂತ ಹೇಳಿ ನಿನಗೆ ಹೇಳಾಕ ಬಂದೆ. ನಾನು ಲೈಟ್ ಆರಿಸ್ ಮತ್ತೆ ಹಚ್ಗಿಚ್ಚಿ ಅಂತ ಹೇಳಾಕ ಬಂದೀನಿ. ಆಕೆ ಅಂದ್ಲು ನಿನಗಿಂತ ಶಾನೆ ಅದನ್ನ. ನಾನು 5 ಗಂಟೆಗೆ ಊಟ ಮಾಡಿ ಆಗ ಹಾಸಿ ಏನು ಬಿದ್ದನ್ನಿ ಮನ್ಕೊಂಡಲ್ಲ. ಇನ್ನು ಸೂರ್ಯ ಇಳತಕ್ಕ ನಾ ಏನು ಹೇಳಂಗಿಲ್ಲ. ಕರೆ ನೀ ಅಂತವದಿ ಈಗ 8 ಕಿಲೋಮೀಟರ್ ಹೋಗಿದ್ದಿ, 3 ಕಿಲೋಮೀಟರ್ ಹೋಗಿ ಬಂದೇನಿ. 3 ಕಿಲೋಮೀಟರ್ ಹೋಗಿ ವಾಪಸ್ 3 ಕಿಲೋಮೀಟರ್ ಬಂದಿಯಲ್ಲ, ನೀ ಹಾಕೊಂಡದ ಕಾಲ ಅನ್ನೋದು ಗತಿ ಏನು? ಎಷ್ಟು ಸಮಿತಾವ ಅವು. ನೀ ಹೋಗ್ಬೇಕು ಮತ್ ಬರ್ಬೇಕು, ಎಷ್ಟು ಸಮಿತಾವ್ ಕಾಲ ಅನ್ನೋದು ಕೂಡಲೇ ಅವ ಅಂತ ನಿನ್ಕಿಂತ ಶಾನೆ ಅದನ್ಯ. ನಾ 2 ಕಾಲನು ಇಲ್ಲಿ ಕಿಶ ಹಾಕೊಂಡು ಬಂದಾನೆ ಅಂದವ. 2 ಕಾಲನು ಈಚೆ ಕಡೆ ಒಂದ ಕಿಶ ಹಾಕೊಂಡು ಬಂದಾನೆ. ಇಂಥವ್ರು ಇರ್ತಾರೆ, ಅಟ್ಟ ಜಿಪುಣ್ರು, ಒಟ್ಟ ಏನೂ ಕೊಡಂಗಿಲ್ಲ, ಹಂತ ಮಂದಿರ್ತೈತಿ. ಕೆಲವೊಬ್ರು ಕೇಳ್ತಿದ್ರಂತ, ಮನ್ಯಾಗ ಹೆಂಗ್ ಊಟ ಮಾಡ್ತೀರಿ? ಜಿಪುಣರದ ಒಂದು ವ್ಯವಸ್ಥೆ, ಅವ್ರದ ಒಂದು ಇದನ್ನ ಇಟ್ಟಿದ್ರಂತೇನ, ಈ ಶಾಲ್ಯಾಗರು ಇಟ್ಟಿರ್ತಾರಲ್ರಿ, ಏನು ಪರೀಕ್ಷಾ ಇಟ್ಟಿರ್ತಾರಲ್ಲ, ಅವ್ರಿಗೆ ಯಾರು ಅತಿ ಹೆಚ್ಚು ಜಿಪುಣ್ತಾನ್ ಮಾಡ್ತಾರ ಅವ್ರಿಗೆ ಬಹುಮಾನ. ಸಾಲ್ ಕಪಾಳ ಹಚ್ಚಿದ್ರೆ ನಾವು ಭಾಳ ಜಿಪುಣ್ತಾನ್ ಮಾಡ್ತೀವ್ರಿ. ಹೆಂಗ್ ಮಾಡ್ತಿರೋ? ನಮ್ಮ ಮನ್ಯಾಗ 16 ಮಂದಿ ಇದೀವ್ರಿ, 1 ರೊಟ್ಟಿ 3 ತಿಂಗಳು ತಿಂತೀವ್ರಿ ಅಂದ. ಹಂಗ್ರಿ ಅಂದ್ರ ಅವ್ರು 16 ಮಂದಿ ಇದೀರಿ, 1 ರೊಟ್ಟಿ 3 ತಿಂಗಳು ಹೆಂಗ್ ತಿಂತೀರೋ ಅಂದ ಕೂಡಲೇ ಅವ್ರ ಅಂದ್ರೆ ಏನ್ ಮಾಡ್ತೀವಿ ಅಂದ್ರ, ಆ ರೊಟ್ಟಿ ತಗೋತೀವ್ರೆ, ರೊಟ್ಟಿ ತಗೊಂಡ ನೀರಾಗ ಎದ್ದಿತ್ತೀವ್ರೆ, ಮತ್ತೆ ತೆಗಿತೀವಿ, ರೊಟ್ಟಿ ಇಡ್ತೀವಿ, ಆ ನೀರ್ ಇಟ್ಟು ಕುಡಿದು ಬಿಡ್ತೀವ್ರಿ. ಹಿಂಗ 3 ತಿಂಗಳ ತಕ ರೊಟ್ಟಿ ಇರ್ತೈತಿ, 3 ತಿಂಗಳಾಗ ಸೌದ್ ಹೋಗಿ ಬಿಡ್ತೈತ್ರಿ ಅದು ಅಂದ. ಬರ್ಕೋರಿ ಒಂದು ಇವಂಗಿಟ್ಟು ಮಾರ್ಕಸ್ ಬಿದ್ದು. ಮತ್ತೊಬ್ಬ ಅವನಿಂದ ನೀವ್ ಹೆಂಗ್ ಮಾಡ್ತೀರಿಪ್ಪ? ಅವ್ರ 16 ಮಂದಿ ಅದಾರ್ರೆ, ನಾವು 32 ಮಂದಿ ಇದೀವ್ರಿ, 3 ವರ್ಷ ತಿಂತೀವ್ರಿ 1 ರೊಟ್ಟಿ ಅಂದ. ಅವ್ರು ಅಂದ್ರು ಅದ್ಯಾಂಗೋ ಅಂದ್ರ ಅವ್ರು. ಅದ್ಯಾಂಗ ಒಂದ್ ಕೂಡಲೇ ಅವನ್ ರೊಟ್ಟಿ ನೀರಾಗ ಎದ್ದಿ ತಿತ್ತಾನ್ರೆ, ನಾವ್ ಹಂಗ್ ಮಾಡಂಗಿಲ್ರಿ. ಒಂದು ಬೋಗಣ್ಣಿ ನೀರ್ ಇರ್ತಾವಲ್ರಿ, ಆ ರೊಟ್ಟಿ ತರ್ತೀವ್ರೆ, ಹಿಂಗ ಮ್ಯಾಲ ಹಿಡಿತೀವ್ರಿ, ಅದ್ರ ನ್ಯಾಳ ಅದ್ರಾಗ ಬೀಳ್ತತ್ರಿ, ಅದನ್ನ ಅಟ್ಟ ಕುಡಿತೀವ್ರಿ ನಾವು. ಇವಂದು ಬರ್ಕೋರಿ ಅಂದ್ರ ಅವ್ರು. ಮತ್ತೊಬ್ಬ ಬಂದ, ನೀವ್ ಹೆಂಗಪ್ಪ? ನಾವು ಗಾಳಿ ಬೀಸ್ಕೋತೀವ್ರಿ ಪ್ಯಾನಿಲೆ. ಹೆಂಗೋ? ಬಂದ ಹಿಂಗ್ ಗಾಳಿ ಬೀಸ್ಕೋತೀವ್ರಿ ಅಂದ. ಮತ್ ಇವ ನಾವ್ ಹಂಗ್ ಬೀಸಂಗಿಲ್ರಿ, ಮತ್ ಅದ್ ಗಾಳಿ ಬೀಸಿದ್ರ ಅದು ಬೀಸುಣಿಕೆ ಸವಿತೈತೆ ಅಂತೇಳಿ ಅದನ್ನ ಹಿಂಗ ಬೀಸುಣಿಕೆ ಹಿಂಗ್ ಹಿಡಿತೀವ್ರಿ, ನಾವ ಹಿಂಗ್ ಮಾಡ್ತೀವ್ರಿ ಅಂದ. ನಾವ ಹಿಂಗ್ ಅಳಿಗಾಡಿ ಬಿಡ್ತೀವ್ರಿ ಅಂದ. ಕೆಲವೊಬ್ಬರಿಗೆ ಹೆಂಗಿರ್ತದಂದ್ರ, ರೊಕ್ಕ ಕೊಡುದಂದ್ರ ಪ್ರಾಣ ಕೊಟ್ಟಟ್ಟು ನೋವು ಆಗುತ್ತದ ಅವ್ರಿಗೆ. ಪ್ರಾಣ ಕೊಡ್ತಾರೆ ವಿನಃ ರೊಕ್ಕ ಕೊಡಂಗಿಲ್ಲ. ಅಂತ ಮಂದಿ ಜಗತ್ತಿನೊಳಗದಾರ. ಹಂಗ ರೊಕ್ಕ ಬಹಳ ಪ್ರೀತಿಸ್ತಾರೆ ಕೆಲವೊಬ್ರು. ಕೆಲವೊಬ್ರು ಆಸ್ತಿಯನ್ನು ಪ್ರೀತಿಸ್ತಾರ, ಕೆಲವೊಬ್ರು ಹೆಂಡತಿಯನ್ನ, ಗಂಡನನ್ನ. ಆದ್ರೆ ಇವೆಲ್ಲ ಒಂದು ದಿವಸ ಇಲ್ಲ ಆಗ್ತಾವ. ಶಾಶ್ವತವಾಗಿರತಕ್ಕಂಥ ಪರಮಾತ್ಮನನ್ನು ಪ್ರೀತಿಸಬೇಕು, ಅವನ ಮೇಲೆ ಪ್ರೇಮ ಇರಬೇಕು. ನಿಮ್ಗೆ ಗೊತ್ತದ, ರಾಧೆ ಕೃಷ್ಣನನ್ನು ಎಷ್ಟು ಪ್ರೇಮಿಸ್ತಿದ್ಲು. ಬಹುತೇಕ ಜಗತ್ತಿನೊಳಗ ರಾಧಾ ನಟ್ ಪ್ರೀತಿಸಿದವರು ಯಾರೂ ಇಲ್ಲ ಕೃಷ್ಣನನ್ನ. ಅಷ್ಟು ಪ್ರೀತಿಸ್ತಿದ್ಲು. ಆದ್ರ ಆ ಪ್ರೇಮ ಹೆಂಗಿತ್ತು ಅಂತಂದ್ರ, ರಾಧೆಯ ಪ್ರೇಮ ಹೆಂಗಿತ್ತು ಅಂತಂದ್ರ, ಅದು ಕಾಮರಹಿತವಾದ ಪ್ರೇಮ ಇತ್ತು. ಕೃಷ್ಣನಲ್ಲಿ ಪ್ರೇಮ ಇತ್ತು, ಆದ್ರ ಕಾಮರಹಿತವಾದ ಪ್ರೇಮ. ಕಾಮಿಸ್ತಿದ್ದಿಲ್ಲ, ಬರೀ ಪ್ರೇಮಿಸ್ತಿದ್ಲು. ಪವಿತ್ರವಾದ ಪ್ರೇಮ ಇತ್ತು. ಹಂಗ ಪರಮಾತ್ಮನನ್ನು ಪ್ರೀತಿಸಬೇಕು ಅಂದಾಗ ಪರಮಾತ್ಮ ಭೇಟಿಯಾಗ್ತಾನ. ಆ ರೀತಿಯೊಳಗ ಸಂತ ತುಕಾರಾಮ ಎಲ್ಲಾನು ಮರಿತಿದ್ದವ. ಪರಮಾತ್ಮನನ್ನ ಧ್ಯಾನ ಮಾಡುವ ಸಂದರ್ಭದೊಳಗೆ ಯಾರು ನೆನಪಿರ್ತಿದ್ದಿಲ್ಲ. ಹೆಂಡತಿ ನೆನಪಿಲ್ಲ, ಗಂಡ ನೆನಪಿಲ್ಲ, ಮಕ್ಕಳ ನೆನಪಿಲ್ಲ, ಏನು ನೆನಪಿಲ್ಲ. ಬರೀ
ಪಾಂಡುರಂಗ 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 ಹೆಂಗ ಧ್ಯಾನ ಮಾಡ್ತಿದ್ದ ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕ್ರಿ, ಅದರ ರುಚಿನ ಬೇರೆ ರೀ, ಹತ್ಬೇಕದು. ಭಗವಂತನ ಧ್ಯಾನದ ರುಚಿ ಹತ್ಬೇಕದು. ಅದು ಹತ್ತಿತ್ತು ಅಂದ್ರ ಅದರಿಂದ ಹೊಳ್ಳಿ ಬರುದು ದೊಡ್ಡ ಜಡ ಅದ, ಆ ದೊಡ್ಡ ಕಷ್ಟ ಅದ. ನೋಡ್ರಿ, ನೀವು ನಿಶೆ ಮಾಡೋರು, ನಿಶೆ ಮಾಡ್ತಿರ್ತಾರಲ್ಲ, ಕುಡಿತಿರ್ತಾರಲ್ಲ, ಅವ್ರಿಗೆ ಹೇಳ್ರಿ ಬಿಡು ತಮ್ಮ ಅಂದ್ಕೊಳ್ಳೆ, ಆಗಂಗಿಲ್ಲ ಅಂತ ನಾವು. ಅವನು ಪ್ರಾಣ ಬಿಡ್ತಾನ ಹೊರತಾಗಿ ಅದನ್ನ ಬಿಡಂಗಿಲ್ಲ ಅಂತ ನಾವು. ಯಾಕಂದ್ರ ಅಷ್ಟು ಅದಕ್ಕೆ ಹೊಂದಾಣಿಕೆ ಆಗಿಬಿಟ್ಟಾನ, ಒಟ್ಟು ಅದನ್ನ ಬಿಡಾಕ್ ಆಗಂಗಿಲ್ಲ ಅವ. ಅದನ್ನ ಬಿಟ್ರೆ ಸಾಯ್ತಾನವ. ಹಂಗ ಹುಚ್ಚ ಹಿಡಿದು ಬಿಡ್ತದ ಮನುಷ್ಯನಿಗೆ.